ಇವತ್ ನಾನು ರೋಸ್ಟ್ ಮಾಡಕತ್ರ ಫಿಲ್ಮ್ ಹೆಸರು ಸಾರಿ ಕಣೆ. ನನ್ನ ಆ ಟೈಪ್ ಅವನು ಅಂತ ಅನ್ಕೊಂಡಿದ್ದೀಯಾ? 2014 ರಿಲೀಸ್ ಆಗಿರೋಂತ ಬಹದ್ದೂರ್, ಮಾಣಿಕ್ಯ, ಉಗ್ರಂ, ಉಳಿದವರು ಕಣೆ ಅಂತ ಅಮೇಜಿಂಗ್ ಫಿಲ್ಮ್ಸ್ ಗೆ ಕಾಂಪಿಟೇಷನ್ ಕೊಡಕಂತ ನಮ್ ರೂಪೇಶ್ ಅಣ್ಣ ಈ ಫಿಲ್ಮ್ ನ ತೆಗ್ದಾರ. ಅವ್ರು ನೋಡಿದ್ರೆ ನನಗೆ ಕಣ್ಣಲ್ಲಿ ನೀರ್ ಬಂದ್ಬಿಡುತ್ತೆ ಒಂದ್ ಕ್ಷಣ. ಮಲ್ಟಿ ಟಾಸ್ಕಿಂಗ್ ಮಾಡಕ ಬರೀ ಉಪೇಂದ್ರ ಅವ್ರ ಕೈಲಿ ಮಾತ್ರ ಸಾಧ್ಯ ಅಂತ ನೀವ್ ಅನ್ಕೊಂಡಿದ್ರ ನಿಮಗಿನ್ನೂ ನಮ್ ರೂಪೇಶ್ ಅಣ್ಣನ ಬಗ್ಗೆ ಗೊತ್ತಿಲ್ಲ ಅಂತ ಅರ್ಥ. ಯಾಕಂದ್ರೆ ಈ ಫಿಲ್ಮ್ ನಾಗ ಆಗಿರೋಂತ ಎಲ್ಲ ಕೆಲಸನು ಅಣ್ಣ ಒಬ್ನ ಮಾಡ್ಯಾನ. ನನ್ನ ಹತ್ರಲಿಂದ ನೋಡ್ರಿ ನಾನ್ ಏನಂತ ಅರ್ಥ ಆಗುತ್ತಾ. ಈ ಫಿಲ್ಮ್ ನೋಡಕರ ನಿಮ್ಗೆ ಬಹಳ ನೋವು ಆಕತಿ, ಬಟ್ ಆ ನೋವು ನಾ ಸ್ಟಾರ್ಟಿಂಗ್ ತೋರಿಸಿದಂತ ದೇವ್ರಗಳ ಕೈಲಿ ಕೂಡ ಕಮ್ಮಿ ಮಾಡಕ್ ಆಗಲ್ಲ. ಒನ್ ಟೈಮ್ ಸಾರಿ ಕಣೆ ಸಾಂಗ್ ಕೇಳಿ ಫುಲ್ ಟೈಮ್ ನನ್ ಫ್ಯಾನ್ ಆಗ್ತೀರಾ. ಮಾತೇ ಇಲ್ಲ. ಜೀವನದಾಗ ಕಾನ್ಫಿಡೆನ್ಸ್ ಇರಕು, ಈ ಲೆವೆಲ್ ಇಂದ ಓವರ್ ಕಾನ್ಫಿಡೆನ್ಸ್ ಅಲ್ಲ. ಸಾರಿ ಕಣೆ ನನ್ ಥಿಂಕಿಂಗ್ ಯಾರು ಟಚ್ ಮಾಡಕ್ ಆಗಲ್ಲ. ಕರೆಕ್ಟ್ ಬಿಡೋಣ, ಒಂದ ಕೈಗೆ 2 ವಾಚ್ ಹಾಕೇನಂತ ಥಿಂಕಿಂಗ್ ನ ಯಾರ ಕೈಲೂ ಟಚ್ ಮಾಡಕ್ ಆಗಲ್ಲ. ಸಿಟ್ಟು ಇಲ್ಲ, ಬೇಜಾರು ಇಲ್ಲ, ಪ್ರೀತಿನೂ ಇಲ್ಲ, ವಿಶ್ವಾಸನೂ ಇಲ್ಲ. ಈ ಫಿಲ್ಮಿಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡಿರಂತ ಮುತ್ತುಗ ಎಲ್ರು ಸೇರ್ಕೊಂಡು ಒಂದ್ ಮುತ್ತು ಕೊಡ್ರಿ. ಯಾಕಂದ್ರೆ ಇಂತ ಅದ್ಭುತನ ನಾನ್ ಇದ ಫಸ್ಟ್ ಟೈಮ್ ನೋಡಕತ್ತಿರೋದು. ಇದೆಲ್ಲ ಕಲ್ಪನೆಲೇ ಇರ್ಲಿ, ಆ ಕಲ್ಪನೆಲಿ ಇದ್ದಷ್ಟು ಮಜಾ. ಫಿಲ್ಮ್ ಸ್ಟಾರ್ಟ್ ಹಾಕದಂಗ ಎಂಡ್ ಆಗ್ಬಿಡ್ತತಿ. ಇದಕ್ಕ ರೀಸನ್ ನ ಅಣ್ಣನ್ ಬಾಯಿಂದಾನ ಕೇಳ್ರಿ. ಮೇಕಿಂಗ್ ನ ಯಾಕೆ ಓಪನಿಂಗ್ ನಲ್ಲಿ ತೋರಿಸಿದ್ ಗೊತ್ತಾ? ಸಿನಿಮಾ ಕ್ಲೈಮ್ಯಾಕ್ಸ್ ಆದ್ಮೇಲೆ ಮೇಕಿಂಗ್ ನ ಹಾಕಿದ್ರೆ ನೀವು ನೋಡೋದೇ ಇಲ್ಲ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಬೈ ದ ವೇ ಆರ್ಟಿಸ್ಟ್ ಇನ್ ಸ್ಪೆಲ್ಲಿಂಗ್ ನ ತಪ್ಪ ಬರ್ದಿರಿ ನೀವು. ನೆಕ್ಸ್ಟ್ ಅಣ್ಣ ಲವ್ ಬಗ್ಗೆ ಒಂದ್ ಲೈನ್ ಹೇಳ್ತಾನ. ನೋಡ್ಕೊಂಡು ಲವ್ ಮಾಡಿ ಒಳ್ಳೆ ಹುಡುಗಿರ್ನ, ಲೈಫ್ ಚೆನ್ನಾಗಿರುತ್ತೆ. ಒಂದ್ ಪ್ಯಾಂಟ್ ನ ಇಳಿಸ್ಕೊಂಡು ಇನ್ನೊಂದ್ ಪ್ಯಾಂಟ್ ನ ಹಾಕೊಂಡು, ಚೈನ್ ನ ಇಳೆ ಬಿಟ್ಕೊಂಡು, ಐಫಿಲ್ ಟವರ್ ನ ಕೊಳ್ಳಾಗ ನೇತಾಡ್ಸ್ಕೊಂಡು, ಕೈಗೆ 6 ವಾಚ್ ಹಾಕೊಂಡು, ಇಷ್ಟೆಲ್ಲ ದರಿದ್ರ ಅಲಂಕಾರ ಮಾಡ್ಕೊಂಡ್ ಒಬ್ನು ಲವ್ ಬಗ್ಗೆ ಸಜೆಷನ್ ಕೊಟ್ರ ನೀವು ತಗಂತೀರಾ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಈ ತರದ ಫಿಲಿಮು ಇದ ಫಸ್ಟ್ ಟೈಮ್ ಅಂತೆ ರಿಲೀಸ್ ಆಗಿರೋದು. ಫಸ್ಟ್ ಟೈಮ್ ರೀ ಸ್ಕ್ರೀನ್ ಮೇಲೆ ಈ ತರ ಒಂದ್ ಕತೆ ಓಡ್ತಿರೋದು. ಹುಡುಗಿ ಬಹಳ ಡಿಸೆಂಟ್ ಆಗಿರ್ತಾಳ. ಹೀರೋ ಆಕಿ ಹಿಂದೆ ಬಿದ್ದು ಲವ್ ನಾಗ ಬೆಳೆಸ್ಕೊಂತಾನ. ಆಮೇಲೆ ಇವರಿಬ್ರು ಓಡೋಕರ, ಕೊನೆಗೆ ಅಮರ ಪ್ರೇಮಿಗಳ ತರ ಸತ್ತೋಗ್ಬಿಡ್ತಾರ. ಇದ ಫಸ್ಟ್ ಟೈಮ್ ಬಿಡು ಇಂತ ಸ್ಟೋರಿ ನಾನು ಕೇಳಕತ್ತಿರೋದು. ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪೇ. ನಮ್ ಹೀರೋ ಎಂಟ್ರಿಗಂತ ಒಂದ್ ಸಾಂಗ್ ಐತಿ. ಗಡಿ ಬಿಡಿ ಮಾಡ್ಬ್ಯಾಡ ಗಂಗವ್ವ, ನಿನ್ನ ಗಡಿಗೆ ಒಡದೆತ್ತು ಸಂಗವ್ವ. ಸಾಂಗ್ ನಾಗ ಸತಿಗೂ ಅಣ್ಣ ತನ್ನ ಫೋಟೋನ ಹಾಕೊಂಡಾನ. ಇನ್ನು ಲಿರಿಕ್ಸ್ ಅಂತೂ ಬೆಂಕಿ ಅದವು. ಯಾರು ಟಚ್ ಮಾಡೋಕಾಗಲ್ಲ, ದೇವರಾಣಿ ಟಚ್ ಮಾಡಕ್ ಆಗಲ್ಲ ಬಿಡೋಣ. ಆಕ್ಚುಲಿ ಅಣ್ಣ ಹೇಳಿದ್ಮ್ಯಾಗ ನನಗೆ ಗೊತ್ತಾಗಿದ್ದು 5 ಬಳ್ಳು ಸಮ ಇಲ್ಲ ಅಂತ. 5 ಬೆರಳು ಒಂದೇ ಸಮವಿಲ್ಲ. ಈ ಸಾಂಗ್ ನಾಗ ಅಣ್ಣ ಕಾಲಿಂದ ಹೆಂಗ ಕಸನ ಕ್ಲೀನ್ ಮಾಡ್ಬೇಕಂತ ನಮಗ್ ತೋರ್ಸ್ಕೊಡ್ತಾನ. ಇನ್ನು ಇವನು ಎಂತ ದೊಡ್ಡ ಭ್ರಮೆದಾಗದಾನಂತ ನೀವ ನೋಡ್ರಿ. ಗಾಂಧಿನಗರ ಕಾಲಿಟ್ಟೆ ಸೂಪರ್ ಸ್ಟಾರ್ ಆಗ್ಬಿಟ್ಟೆ. ಗಾಂಧಿನಗರ ಕಾಲಿಟ್ಟೆ ಸೂಪರ್ ಸ್ಟಾರ್ ಆಗ್ಬಿಟ್ಟೆ. ಇಲ್ಲೇ ಇಷ್ಟೊಂದು ಪ್ರೀತಿ ಅಭಿಮಾನ ತೋರಿಸಿದಿರ, ಎಲ್ಲಾ ಮಾಡಿದಿರ. ಜೀವನದಾಗ ಒಂದ್ ವಿಷಯ ನೆನ್ಪಿಟ್ಕೊಳ್ರಿ, ಕೈ ಮ್ಯಾಗ ಭಾಗ್ಯ ಅಂತ ಬರ್ಸ್ಕೊಳೋದ್ರಿಂದ ಜೀವನದಾಗ ಭಾಗ್ಯ ಬರಲ್ಲ. ಸೌಮ್ಯನ ಮದ್ವಿ ಕರೆಯಕಂತ ಆಕಿ ಫ್ರೆಂಡ್ ಬರ್ತಾಳ. ಸುಮಾ 24th ನನ್ನ ಎಂಗೇಜ್ಮೆಂಟ್ ಆಯ್ತು ಕಣೆ. A few moments later. ಲವ್ ಮದ್ವೆ ಅಂದ್ರೆ ಏನ್ ಅನ್ಕೋಬಿಟ್ಟಿದ್ಯಾ ನೀನು? ಯಾರ ಮದ್ವಿ ಕರೆದಾಗ ಹೋಗಿ 100 ರೂಪಾಯಿ ಮೂವಿ ಮಾಡಿ ಒಟ್ಟು ತುಂಬಾ ತಿಂದ್ ಬರಕು, ಅದನ್ನ ಬಿಟ್ಟು ಇಂತ ದರಿದ್ರ ಕ್ವಶನ್ಸ್ ಎಲ್ಲ ಕೇಳಬಾರ್ದು. ಲವ್ ಮದ್ವೆ ಅಂದ್ರೆ ಏನ್ ಅನ್ಕೋಬಿಟ್ಟಿದ್ಯಾ ನೀನು? ನಮ್ ಹೀರೋಯಿನ್ ಸೌಮ್ಯ ಇಂಡಿಯನ್ ಕಲ್ಚರ್ ಬಗ್ಗೆ ಮಾತಾಡಿದ್ ಕೇಳಿ ಹೀರೋ ಆಕಿನ್ ಫಾಲೋ ಮಾಡ್ತಾನ. ಬಟ್ ಅಕ್ಕ ಮಿಸ್ ಆಕಾಳ. ರಾತ್ರಿ ರೂಪೇಶಿನ ಅಮ್ಮ ಊಟಕ್ಕೆ ಕರಿತಾಳ. ಬಾ ಊಟ ಮಾಡು. ಏನ್ ಯೋಚನೆ ಮಾಡ್ತಿದ್ಯಾ? ಮಧ್ಯರಾತ್ರಿ 12 ಗಂಟೆ ಊಟಕ್ಕೆ ಕರಿಯಾಕತಿ ಅಲ್ಲ, ನಿನಗೆ ಏನ್ ಹೇಳಿ ಅಂತ ಯೋಚನೆ ಮಾಡಕತ್ತೀನಿ. ನೆಕ್ಸ್ಟ್ ದಿನ ಹೀರೋಯಿನ್ ಗೆ ವಿಲನ್ ರೇಕ್ಸಿದ್ಕ ಹೀರೋ ಅವನಿಗೆ ಹೊಡೆದು 5 ಸೆಕೆಂಡ್ ಗಾಳಿಯಾಗ ಹಾರಿಸ್ತಾನ. ಹೆಲಿಕಾಪ್ಟರ್ ಹೆಲಿಕಾಪ್ಟರ್. Are you sure about that? ಈ ಫೈಟಿಂಗ್ ನಾಗ ವಿಲನ್ ಜಾಕಿ ಅಂಡರ್ವೇರ್ ಹಾಕ್ಯಾನ. ನನ್ನ ಇಂಪಾರ್ಟೆಂಟ್ ವಿಷಯ ನಮಗ್ ಗೊತ್ತಾಕತಿ. ಆಮೇಲೆ ಈ ವಕ್ಕು ನೋಡ್ರಿ, ಆಗ್ಲೇ ವೈಟ್ ಟಿ ಶರ್ಟ್ ನಾಗ ಇದ್ಲು, ಈಗ ಬ್ಲಾಕ್ ಟಿ ಶರ್ಟ್ ನಾಗ ಅದಾಳ. ಈ ತರ ತಲೆ ಬಗ್ಸ್ಕೊಂಡ್ ನಕ್ರ ನನಗೆ ಗೊತ್ತಾಗಲ್ಲ ಅನ್ಕೊಂಡ ನೀವು. ವಿಲನ್ ಹತ್ರ ಒಡ್ಸ್ಕೊಂಡು ನೋವು ಆಗಿರೋದ್ರಿಂದ ಹೀರೋನ್ ಕರ್ಕೊಂಡು ಹೀರೋಯಿನ್ ಹಾಸ್ಪಿಟ್ಲಿಗೆ ಬರ್ತಾಳ. ಇವತ್ತ ಫಸ್ಟ್ ಟೈಮ್ ಇವ್ರಿಬ್ರು ಮಾತಾಡ್ತಿರೋದ್ರಿಂದ ಅಣ್ಣ ಪ್ರಪೋಸ್ ಮಾಡ್ಲೇಬೇಕಲ್ಲ. ನೋವಲ್ಲ, ಲವ್. ಏನು? ಐ ಲವ್ ಯು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ. ಇನ್ನೇನು ಕೈ ಅಗಲ್ಸ್ಕೊಂಡ್ ಹೇಳ ಅಂತ ಒಂದ್ ಸಾಂಗ್ ಬರ್ತೈತಿ. ಬಿಜಾಪುರ ಬಸ್ ಸ್ಟ್ಯಾಂಡ್ ದಾಗ ಕಾವೇರಿ ಕಾಲ್ ಜಾರಿ ಬಿದ್ದಿ ಮೈ ಮ್ಯಾಗ. ಬಟ್ ಈ ತರ ಬಸ್ಸಿಗೆ ಅಡ್ಡ ಹಾಕಿ ಡ್ಯಾನ್ಸ್ ಮಾಡ್ತಿದ್ರ ಇವ್ರಿಬ್ರು ಪರಿಸ್ಥಿತಿ ಏನಾಗ ಕೇಳ್ರಿ. ಅವ್ರ ಹೆಂಡ್ರು ಮಕ್ಕಳು ತಣ್ಣಗ ಇರ್ಲಿ. ಇನ್ನು ಎಲ್ಲಾ ಕನ್ನಡ ಸಾಂಗ್ಸ್ ನಾಗು ಹೀರೋ ಹೀರೋಯಿನ್ ನ ಮೆಂಟ್ಲು ತರ ಓಡಿಸಿದ್ರನ್ನ ಡೈರೆಕ್ಟರ್ ನೆಮ್ಮದಿ ಸಿಗೋದು. ಬೆಳಿಗ್ಗೆ ವಿಲನ್ ಹತ್ರ ಓಡಿಸ್ಕೊಂಡಿರೋದ್ರಿಂದ ಅವನಿಗೆ ಹೊಡಿಬೇಕಂತ ರಾತ್ರಿ ಹೀರೋ ಬರ್ತಾನ. ಪಬ್ಲಿಕ್ ಅಲ್ಲಿ ವಾರ್ನಿಂಗ್ ಕೊಡೋ ಬದಲು ಪರ್ಸನಲ್ ಆಗಿ ಪೇಮೆಂಟ್ ಕೊಡಕ್ ಬಂದಿದ್ದೇನೆ. ಬಟ್ ವಿಲನ್ ಇರೋ ಜಾಗದ ಬಗ್ಗೆ ಹೀರೋಗೆ ಹೆಂಗ್ ಗೊತ್ತಾಯ್ತು ಅಂತ ನೀವು ಕ್ವಶನ್ಸ್ ಎಲ್ಲ ಕೇಳಕ್ ಹೋಗ್ಬೇಡ್ರಿ.
ಸರಿ ಆಯ್ತಪ್ಪ. ಒಂದು ದರಿದ್ರ ಫೈಟಿಂಗ್ ಮುಗಿಸಿ ಹೀರೋ ಮನಿಗ್ ಬಂದು ಮಕ್ಕಂಡಾಗ ಸೌಮ್ಯ ಬರ್ತಾಳ. ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ಏನ್ ಇಂಪಾರ್ಟೆಂಟ್ ವಿಷಯ ಹೇಳರ ಹೋಗಕ ಹಂಗ ಹೊಂಟೆ ಅಲ್ಲ. ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ನೆಕ್ಸ್ಟ್ ದಿನ ವಿಲನ್ಸ್ ಎಲ್ಲ ಮತ್ತೆ ಹೀರೋನ ರೌಂಡ್ ಹಾಕೊಂಡಾಗ ಅವ್ನ್ ತನ್ನ ವೆನೈಟಿ ಬ್ಯಾಗ್ ನ ಫ್ರೆಂಡ್ ಗೆ ಕೊಟ್ಟು ಕಳಿಸ್ತಾನ. ಬಟ್ ಇಲ್ಲಿ ಫೈಟಿಂಗ್ ನಡೆಯಲ್ಲ. ಹೀರೋ ಹೀರೋಯಿನ್ ಲವ್ ಬಗ್ಗೆ ನಮಗೆ ತಿಳ್ಸಕಂತ ಮತ್ತೊಂದ್ ಸಾಂಗ್ ಬರ್ತೈತಿ. ಟಿ ಶರ್ಟ್ ಮ್ಯಾಗ ಬೆಲ್ಟ್ ಹಾಕ್ಯಾನ ಅಂತ ಪುಣ್ಯಾತ್ಮ ನೀನ್ ಒಬ್ನ ಬಿಡೋಣ. ಇನ್ನೇನು ಸಾಂಗ್ ಮುಗಿತಿದ್ದಂಗ ಸೌಮ್ಯಾಗ ಹೀರೋ ಪ್ರಪೋಸ್ ಮಾಡ್ತಾನ. ಹಬ್ಬಾ ಇದು ಬೇರೆ ಗೊತ್ತಿದ್ಯಾ ನಿನ್ಗೆ? ಸೌಮ್ಯಾಗ ಹೀರೋಯಿನ್ ಆಗ್ಬೇಕಂತ ಆಸೆ ಇರ್ತೈತಿ, ಬಟ್ ಅದು ಹೀರೋಗ್ ಇಷ್ಟ ಇರಲ್ಲ. ನೀನ್ ನಾಳೆ ದಿನ ಬೆಳೆದಾಗ ನನ್ನ ಮರ್ತು ಬಿಡ್ತೀಯ ಸುಮಾ. A few moments later. ನಮ್ ಲೈಫಲ್ಲಿ ಇಷ್ಟ ಬೇಗ ಇದೆಲ್ಲ ನಡೀತಾ ಇದೆ ಅಂದ್ಮೇಲೆ ಇವನ್ ಐ ವಿಲ್ ಥಿಂಕ್ ಅಂಡ್ ಡಿಸೈಡ್. ಹೀರೋಯಿನ್ ಆಗಕ್ಕ ಸಪೋರ್ಟ್ ಮಾಡ್ಲಿಲ್ಲ ಅಂದು ಸೌಮ್ಯ ಇವನು ರಿಜೆಕ್ಟ್ ಮಾಡ್ತಾಳ ಅಂತ ನೀವ್ ಅನ್ಕೊಂಡಿದ್ರ ತಪ್ಪು. ಅಕ್ಕ ನೆಕ್ಸ್ಟ್ ದಿನ ಬಂದು ಒಪ್ಕೊಂತಾಳ. ನಾನ್ ಹೀರೋಯಿನ್ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನೀನ್ ನನ್ನ ಹೀರೋ ಆದ್ರೆ ಅಷ್ಟೇ ಸಾಕು. ನೋ ಕಾಮೆಂಟ್ಸ್. ಮನ್ಯಾಗ ಹೀರೋಯಿನ್ ಆಗುವಂತ ಫೋರ್ಸ್ ಮಾಡ್ತಿರೋದ್ರಿಂದ ಅಕ್ಕ ಇವನಿಗೋಸ್ಕರ ಗುಂಡ್ ಹೊಡ್ಸ್ಕೊಂಡಾಳಂತೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಸೌಮ್ಯ ಮಾಡ್ರ ಅಂತ ಈ ದರಿದ್ರ ತ್ಯಾಗನ ನೋಡಿ ನಮ್ ಹೀರೋ ಬಹಳ ಕೆಟ್ಟದಾಗಿ ಹಳೆ ಆಕ್ಟಿಂಗ್ ಮಾಡ್ತಾನ. ನಿನ್ನಂತ ಹುಡುಗಿ ನನ್ನ ಲೈಫಲ್ಲಿ ಯಾವತ್ತೂ ಕಳ್ಕೊಳ್ಳಲ್ಲ ಸುಮಾ. ಒಂದೆರಡು ಟೂರು ಲವ್ ಡೈಲಾಗ್ಸ್ ಹೊಡಿತಾರ. ಈ ಪ್ರಾಣ ಇರೋದೆ ನಿನ್ಗೋಸ್ಕರ ಕಣು. ನೆಕ್ಸ್ಟ್ ಒಂದ್ ಸಾಂಗ್ ಬರ್ತೈತಿ, ಬಟ್ ನೀವ ಯೋಚನೆ ಮಾಡಿ ನೋಡ್ರಿ, ಸಾಂಗ್ ನಾಗ ಹುಡುಗಿ ತಲೆ ಮ್ಯಾಗ ಕೂದ್ಲು ಇಲ್ದಿದ್ರ ಹೆಂಗಿರ್ತತಿ. ಸೊ ಅದಕ್ಕೋಸ್ಕರ ಕೂದ್ಲು ವಾಪಸ್ ಬರ್ತಾವು. ಅದೇ ನಮ್ ಪ್ರೀತಿಗೂ ನಿಮ್ ಪ್ರೀತಿಗೂ ಇರೋ ವ್ಯತ್ಯಾಸ. ನೆಕ್ಸ್ಟ್ ಇವ್ರಿಬ್ರು ಓಡೋಗಕ್ಕಂತ ಡಿಸೈಡ್ ಮಾಡ್ತಾರ. ಕಾಲೇಜ್ ಫಂಕ್ಷನ್ ಹೋಗತ್ತೀನಿ ಅಂತ ಹೇಳಿ ಅಕ್ಕ ಲಗೇಜ್ ನ ಪ್ಯಾಕ್ ಮಾಡ್ಕೊಂತಿರ್ತಾಳ. ಬಟ್ ಇವ್ರ ಅಮ್ಮ ಎಂತ ದಡ್ಡಿ ಅಂದ್ರ ಮಗಳು ಇಂತ ದೊಡ್ಡ ಬ್ಯಾಗ್ ಫಂಕ್ಷನ್ ಹೋಯ್ತಿದ್ರು ಸತಿಗೂ ಡೌಟ ಬರಲ್ಲ ಆಕಿಗೆ. ನನ್ ಮಗಳ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡಿ. ಹೀರೋಯಿನ್ ನ ಕರ್ಕೊಂಡು ಹೀರೋ ಚಿಕ್ಕಮಂಗ್ಳೂರಿಗೆ ಬರ್ತಾನ. ಎಲ್ಲ ಫಿಲಿಂ ನಾಗು ದೇವ್ದ್ ಮನಿ ಬಗ್ಗೆ ಡೈಲಾಗ್ ಹೇಳಕಂತ ಒಂದ್ ಅಂಕಲ್ ನ ಇಟ್ಟಂಗ ಇಲ್ಲಿ ಇಟ್ಟಾರ. ಆ ಮನೆಗೆ ಹೋದವರು ಯಾರು ವಾಪಸ್ ಬಂದಿಲ್ಲ ಕಣೆ ಇಲ್ಲಿವರೆಗೂ. ಇವ್ರು ಕಾರ್ನಾಗ ಹೋಗರ ಒಂದ ಸೆಕೆಂಡ್ ನ ಕತ್ಲಾಗ್ಬಿಡ್ತತಿ. ವಾಟ್ ಈಸ್ ಸಡನ್ ಸರ್ಪ್ರೈಸ್? ರಾತ್ರಿ ಮಕ್ಕಂದಾಗ ಹೀರೋಗ ಸಡನ್ ಆಗಿ ಎಚ್ಚರಾಕತಿ. ಯಾಕ ನಮ್ ಹುಡುಗಿ ಅಣಿ ಕಾಳಿ ಕಾಣ್ಸಕತೈತ ಅಂತ ಅಣ್ಣ ಗನ್ನಿಂದ ಕುಂಕುಮ ಇಕ್ತಾನ. ಆಕಿನ್ನ ಸಾಯಿಸಿದ್ದಲ್ದೆ ದರಿದ್ರವಾಗಿ ಅಳಕ್ ಸ್ಟಾರ್ಟ್ ಮಾಡ್ತಾನ. ನಿನ್ನಂತ ಹುಡುಗಿ ಕಳ್ಕೊಂಡೆ ಕಣೆ ಸುಮಾ. ಜಾಸ್ತಿ ಆಯ್ತು, ತುಂಬಾ ಜಾಸ್ತಿ ಆಯ್ತು. ಆಮೇಲೆ ಫ್ರೆಂಡಿಗೆ ಫೋನ್ ಮಾಡಿ ಮತ್ತೊಂದ್ಸಲ ಅಳ್ತಾನ. ಮಗ ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಕಣೋ. ಇವನ್ ಎಂತ ದರಿದ್ರ ಫ್ರೆಂಡ್ ಅದನ ಅಂದ್ರ ಪೊಲೀಸಿಗೆ ಕಂಪ್ಲೇಂಟ್ ಕೊಡೋದ್ ಬಿಟ್ಟು ಆ ಬಾಡಿನ ಎಲ್ಲಾದ್ರೂ ಬಚ್ಚಿಕ್ಕಂತ ಕಿತ್ತೋಗಿರೋ ಸಜೆಷನ್ ಕೊಡ್ತಾನ. ದಯವಿಟ್ಟು ಆ ಬಾಡಿನ ಮುಚ್ಚಿಟ್ಬಿಟ್ಟಿಲ್ಲ. ಈಗ ಹೀರೋ ಸೌಮ್ಯನ್ ಬಾಡಿನ ಬಚ್ಚಿಕ್ತಾನ. ಬಟ್ ಆ ಬಾಡಿ ಎದ್ದು ಮತ್ತೆ ಅವನ ಹತ್ರ ಬರ್ತೈತಿ. ಆಮೇಲೆ ಅಣ್ಣ ಆಕಿ ಬಾಡಿನ ಊತಾಕ್ತಾನ, ಮತ್ತೆ ವಾಪಸ್ ಬರ್ತೈತಿ. ಕೊನಿಗೆ ತಲಿ ಕೆಟ್ಟು ಆಕಿ ಬಾಡಿನ ಬಾವಿಗೆ ಒಸಿತಾನ. ಆಕ್ಚುಲಿ ಆಕಿ ಬಾಡಿನಲ್ಲ, ಆಕಿ ಬಾಡಿ ತರ ಕಾಣಿಸಂತ ಈ ಗೊಂಬಿನ ಒಸಿತಾನ. ಅಂದ್ರೂ ಸತಿಗೂ ಆಕಿ ಬಾಡಿ ಮತ್ತೆ ವಾಪಸ್ ಬರ್ತೈತಿ. ಇದರಿಂದ ಕ್ರ್ಯಾಕ್ ಆಗಿ ಅಣ್ಣ ಆಕಿ ಬಾಡಿ ತಗೊಂಡು ಬೆಂಗಳೂರಿಗೆ ವಾಪಸ್ ಬರ್ತಾನ. ಇವ್ರು ಚಿಕ್ಕಮಂಗ್ಳೂರಿಗೆ ಹೋಗರ ಸೀಟಿಗೆ ಕವರ್ ಹಾಕಿದ್ದಿಲ್ಲ. ಈ ಕವರ್ ಎಲ್ಲಿಂದ ಬಂದ್ವು ಅಂತ ನೀವ್ ಯೋಚನೆ ಮಾಡ್ತಿದ್ರ, ಇಲ್ಲಿಂದ ಬಂದ್ವು ನೋಡ್ರಿ. ಪೊಲೀಸರಿಗೆ ಸೌಮ್ಯನ ಅಪ್ಪ ಅಮ್ಮ ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಇವನ್ನ ಅರೆಸ್ಟ್ ಮಾಡಿ 69 ಪೊಸಿಷನ್ ನಾಗ ನೇತಾಕಿ ವಿಚಾರಣೆ ಮಾಡ್ತಾರ. ಬಟ್ ಅಣ್ಣ ಇವ್ರಿಗೆ ಹೊಡೆದು ಸೌಮ್ಯನ್ ಬಾಡಿನ ತಗೊಂಡು ಅಲ್ಲಿಂದ ಹೋಗಾನ. ಇಲ್ಲಿ ನಡಿಯಂತ ಚೇಸಿಂಗ್ ನಾಗ ಈ ಪೊಲೀಸ್ ಮಾಡ ಅಂತ ಓವರ್ ಆಕ್ಟಿಂಗ್ ನ ನೀವ ನೋಡ್ರಿ. ಎದಕ್ ಹಂಗ್ ಮಾಡಕತಿ ಅಣ್ಣ? ಮೂವ್ ಆಗ್ತಿರ ಕಾರಿಂದ ಆರ್ತಿಯ ಹೊರಗ ಜನರ ಇಲ್ಲುದ್ ರೋಡ್ನಾಗ ದಬ್ಬ ಗಾಡಿನ ನಿಲ್ಸಿ ಸುಮ್ನ ಡಿಕ್ಕಿ ಓಡಿಸ್ತಾರ. ಕೊನಿಗೆ ಹೀರೋನ ಚೇಸ್ ಮಾಡಿ ಹಿಡಿದ್ಮ್ಯಾಗ ಇವನು ಸೌಮ್ಯನ ಯಾಕೆ ಸಾಯಿಸಿದ ಅಂತ ನಮಗ್ ಗೊತ್ತಾಕತಿ. ಆಕ್ಚುಲಿ ಅಣ್ಣಗ ನಿದ್ದಾಗ ನಡಿ ಅಂತ ಕಾಯಿಲೆ ಐತಂತೆ. ಸೊ ಡೈರೆಕ್ಟ್ ಆಗಿ ಹೇಳ್ಬೇಕಂದ್ರ ಅಣ್ಣ ನಿದ್ದಿ ಗಣ್ಣಾಗ ಸೌಮ್ಯನ್ ಸಾಯಿಸ್ಯಾನಂತೆ. ಈ ನನ್ನ ಮಕ್ಕಳು ಅನ್ನ ತಿಂತಾರ ತಿಂತಾರಣ್ಣ. ಈ ನನ್ನ ಮಕ್ಕಳು ನಾನು ನನ್ ಗರ್ಲ್ ಫ್ರೆಂಡ್ ನ ಸಾಯಿಸಿದೆ ಅಲ್ಲಪ್ಪ ಅಂತ ಹೀರೋನು ಶೂಟ್ ಮಾಡ್ಕೊಂಡು ಅಲ್ಲೇ ಸತ್ತೋಗ್ಬಿಡ್ತಾನ. ಮತ್ತಿನ್ನೇನ್ ರಿಲೇಟಿವ್ಸ್ ನೆಲ್ಲ ಕರ್ಸಿ ಅಂತ್ಯ ಸಂಸ್ಕಾರ ಮಾಡಕ್ಕಂದು ಪೊಲೀಸರ ಇವ್ರಿಬ್ರು ಬಾಡಿನ ಒಂದ ಚಿತೆ ಮ್ಯಾಗ ಇಟ್ಟು ಸುಟ್ ಬಿಡ್ತಾರ. ಆಕ್ಚುಲಿ ಒಂದೇ ಚಿತೆಯಾಗ 2 ಬಾಡಿನ ಇಟ್ಟು ಸುಡಂಗ ಇಲ್ಲ. ಇದು ಇಲ್ಲಿಗಲ್ ಇಂಡಿಯಾದಾಗ. ಇಲ್ಲಿಗೆ ಈ ಫಿಲಿಮು ಮುಗಿತೈತಿ. ಸೊ ಈ ವಿಡಿಯೋ ನಾ ಮಾಡ್ರೆ ತಮಾಷೆಗಾಗಿ ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ನಿಮ್ಗೆ ಏನ್ರ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಕಮೆಂಟ್ ಸೆಕ್ಷನ್ ಆಗಿ ತಪ್ಪದೆ ಕಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಹಾಕಿದ ಸಿಗ್ತೀನಿ. ಅಲ್ಲಿ ತನಕ ಹಲೋ ಹೇಳಿ. ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಂಗ್ ನಾಚಿಕ್ ಬರ್ತದ. ಆಯ್ತು ಬರಲ್ಲ ಬಿಡು. ಮಾಮೋಯ್ ನಮ್ಮೂರ್ ಜಾತ್ರೆಗೆ ಬಾ.
ಫಿಲ್ಮ್ ಹೆಸರು ದಬಡಿ